ಸೊ ದುರ್ಯೋಧನ ಅಂತ ಬಂದ ತಕ್ಷಣ ವ್ಯಕ್ತಿತ್ವ ಎಂಥದ್ದು, ವಿಲನ್ನೋ ಹೀರೋನೋ ಏನು? ಮಹಾಭಾರತ ಅವನು ಏನು ಅಂತ ಹೇಳದೆ ಅವನು ಏನು ಮಾಡ್ದ ಅಂತ ಹೇಳ್ತಾ ಹೋಗುತ್ತೆ. ದುರ್ಯೋಧನನಲ್ಲಿ ಒಳಿತು ಕೆಡಕು ಎರಡೂ ಕಾಣಸಿಗತ್ತೆ. ಆದರೆ ಅವನ ಇಡೀ ಬದುಕು ಅಂತ ನೋಡಿದಾಗ ಇನ್ನೊಬ್ಬರನ್ನ ಕೆಡಿಸಬೇಕು ಅಂತಲೇ ಇತ್ತು ಅನ್ನೋ ತರಹದ ಖಳನಾಯಕತ್ವ ಅಲ್ಲ. ಗಾಂಧಾರಿಯ ತವರಿನ ಅತಿದೊಡ್ಡ ಶಕ್ತಿ ದುರ್ಯೋಧನನಿಗೆ ಮೀಸಲಾಗಿತ್ತು. ದುರ್ಯೋಧನನ ಪ್ರಜೆಗಳೇನು ಅವನನ್ನು ಒಪ್ಪಿಕೊಂಡಿರಲಿಲ್ಲ ಅನ್ನೋದು ಅರ್ಥ ಆಗತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಮ್ಮ ಸತ್ಯಮಿಥ್ಯ ಕಾರ್ಯಕ್ರಮದ ಸರಣಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಮಹಾಭಾರತದ ಮಹಾನ್ ವ್ಯಕ್ತಿತ್ವಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಬಂದಿದ್ದೇವೆ. ಆ ಎಲ್ಲ ವ್ಯಕ್ತಿತ್ವಗಳನ್ನು ಮನಮುಟ್ಟುವಂತೆ ನಿಮ್ಮ ಮುಂದೆ ಇಡ್ತಾ ಇರುವಂಥವರು ನಮ್ಮ ಹಿರಿಯ ವಿದ್ವಾಂಸರಾದಂತಹ ಜಗದೀಶ್ ಶರ್ಮ ಸಂಪಾವ್ ಸರ್. ನಮಸ್ತೆ. ನಮಸ್ತೆ. ಸೊ ವ್ಯಕ್ತಿತ್ವದ ಪರಿಚಯ ದ್ರೋಣಾಚಾರ್ಯರಿಂದ ಹಿಡಿದು ಕರ್ಣನವರೆಗೆ ಇಲ್ಲಿವರೆಗೂ ಸಾಗಿ ಬಂದಿದೆ. ನನಗೆ ಮುಂದಿನ ಒಂದು ವ್ಯಕ್ತಿತ್ವ ಯಾವುದು ಪರಿಚಯ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ನಡೆಯುವಂಥ ನಾಟಕಗಳಿಗೆ ಜ್ಞಾಪಕ ಬಂತು. ಮಹಾಭಾರತದ ನಾಟಕಗಳಲ್ಲಿ ಯಾವ ಪಾತ್ರವನ್ನು ಮಾಡಿದರೆ ಅದು ಪ್ರತಿಷ್ಠೆ ಜಾಸ್ತಿ ಎನ್ನುವಂಥ ಒಂದು ಜಿದ್ದು ಬರುತ್ತೆ. ಅಲ್ಲಿ ದುರ್ಯೋಧನನ ಪಾತ್ರ ಮಾಡಿದರೆ ಒಂದು ಪ್ರೆಸ್ಟೇಜ್ ಅನ್ನುವಂಥ ಒಂದು ಮಾತುಗಳು. ಆ ಪಾತ್ರ ಮಾಡೋಕ್ಕೆ ಭಾಳ ಡಿಮ್ಯಾಂಡು, ಊರು ಪಟೇಲರೇ ಆ ಪಾತ್ರ ಮಾಡಬೇಕು ಅಂತ. ಅಂದರೆ ದುರ್ಯೋಧನನ ಪಾತ್ರ ಜನಗಳ ಮನಸ್ಸಿನಲ್ಲಿ ಅಷ್ಟು ಒಂದು ರೀತಿ ಅಚ್ಚುಹೊತ್ತು ಪಟ್ಟಿದೆ. ಸೊ ದುರ್ಯೋಧನ ಅನ್ನುವಂಥ ಒಬ್ಬ ವ್ಯಕ್ತಿ, ಆ ವಿಲನ್ನೋ ಹೀರೋನೋ ಅದು ಯಾವುದೂ ಯೋಚನೆ ಇಲ್ಲ. ಒಟ್ಟಿನಲ್ಲಿ ಅದರ ಒಂದು ಗಾಂಭೀರ್ಯ, ಅದರ ಒಂದು ಹೋರಾಟ ಇದು ಹೆಚ್ಚು ಜನರ ಮನ ಮುಟ್ಟಿದೆ. ಸೊ ಹಾಗಾಗಿ ದುರ್ಯೋಧನನ ವ್ಯಕ್ತಿತ್ವವನ್ನು ನಿಮ್ಮ ಬಾಯಿಂದ ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸಬೇಕು ಅನ್ನೋದು ನನ್ನ ಉದ್ದೇಶ. ಸೊ ದುರ್ಯೋಧನ ಅಂತ ಬಂದ ತಕ್ಷಣ ವ್ಯಕ್ತಿತ್ವ ಎಂಥದ್ದು ದುರ್ಯೋಧನ, ವಿಲನ್ನೋ ಹೀರೋನೋ ಏನು ದುರ್ಯೋಧನ? ಅಂದರೆ ಈಗ ಅವನನ್ನು ಈಗ ಖಳ ಅಂತ ಆಗಲಿ ಅಥವಾ ನಾಯಕ ಅಂತ ಆಗಲಿ ಮಹಾಭಾರತ ಹೇಳೋದಕ್ಕೆ ಹೋಗೋದಿಲ್ಲ. ಮಹಾಭಾರತ ಏನು ನಡೆದಿದೆಯೋ ಅದನ್ನು ಹೇಳ್ತಾ ಹೋಗುತ್ತಲ್ಲ. ಅದರಲ್ಲಿ ಒಬ್ಬ ದುರ್ಯೋಧನ ಅಂತ ಅಂದಾಗ ಎಷ್ಟೋ ಒಳ್ಳೆಯ ಗುಣಗಳನ್ನು ದುರ್ಯೋಧನನಲ್ಲಿ ಹೇಳ್ತಾ ಹೋಗುತ್ತೆ ಮಹಾಭಾರತ. ಅಂದರೆ ಮಹಾಭಾರತದ ಕ್ರಮದಲ್ಲಿ ಅದು ಇತಿಹಾಸವನ್ನು ಹೇಳ್ತಾ ಇದೆ, ಚರಿತ್ರೆಯನ್ನು ಹೇಳ್ತಾ ಇದೆ. ಚರಿತ್ರೆ ಹೇಳೋದ್ರ ಜೊತೆಗೆ ಚಾರಿತ್ರ್ಯವನ್ನು ಹೇಳ್ತಾ ಇದೆ. ಅದು ನಮಗೆ ಭಾರತೀಯರಿಗೆ ಇತಿಹಾಸ ಅಂತ ಅಂದಾಗ ಅದು ಚಾರಿತ್ರ್ಯ ಬಹಳ ಮುಖ್ಯ. ನಮಗೆ ಮಾಹಿತಿ ಅಲ್ಲ, ಡಾಟಾ ನಮಗೆ ಮುಖ್ಯ ಅಲ್ಲ, ಚಾರಿತ್ರ್ಯ ತುಂಬ ಮುಖ್ಯ. ನಾವು ಇತಿಹಾಸವನ್ನು ಪ್ರಮುಖವಾಗಿ ಬಳಸೋದೆ ಚಾರಿತ್ರ್ಯವನ್ನು ಉದ್ದೀಪನಗೊಳಿಸೋದಕ್ಕೆ, ಚಾರಿತ್ರ್ಯವನ್ನು ಬೆಳೆಸೋದಕ್ಕೆ ಅಂತ. ಹಾಗಾಗಿ ಮಹಾಭಾರತ ಅವನು ಏನು ಅಂತ ಹೇಳದೆ ಅವನು ಏನು ಮಾಡ್ದ ಅಂತ ಹೇಳ್ತಾ ಹೋಗುತ್ತೆ. ಅವನು ಏನು ಮಾಡ್ದ ಅಂತ ಹೇಳ್ತಾ ಹೋಗುವಾಗ ಏನು ಅಂತ ಅಂದರೆ ಅವನಲ್ಲಿರುವ ಎರಡು ಅಂಶಗಳು ಕಾಣಿಸಿಕೊಳ್ಳುತ್ತೆ. ಈ ಒಂದು ಮಾತು ಏನಂದರೆ ನ ನಿರ್ದೋಷಂ ನ ನಿರ್ಗುಣಂ ಅಂತ ಒಂದು ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುವಿನ ಕುರಿತಾದ ಒಂದು ಮಾತಿದೆ. ಯಾವುದೇ ವಸ್ತುವಿನಲ್ಲಿ ದೋಷವೇ ಇಲ್ಲ ಅನ್ನುವ ಒಂದೇ ಒಂದು ವಸ್ತುವು ಸೃಷ್ಟಿಯಲ್ಲಿಲ್ಲ. ಒಂದೇ ಒಂದು ಗುಣವೂ ಇಲ್ಲ ಅಂತ ಅನ್ನಿಸುವ ಒಂದು ವಸ್ತುವು ಸೃಷ್ಟಿಯಲ್ಲಿಲ್ಲ ಅಂತ. ನ ನಿರ್ದೋಷಂ ನ ನಿರ್ಗುಣಂ. ಎಷ್ಟೇ ಅತ್ಯುತ್ತಮವಾದ ವಸ್ತುವಾದರೂ ಅದರಲ್ಲಿ ಒಂದು ದೋಷ ಇರುತ್ತೆ. ಎಷ್ಟೇ ಕೆಡುಕಿನ ವಸ್ತು ಆದರೂ ಅದರಲ್ಲೊಂದು ಗುಣಾಂಶ ಇರುತ್ತೆ ಅಂತ ಅನ್ನೋದು ನಮ್ಮ ಪೂರ್ವಜರು ಕಂಡುಕೊಂಡ ಸತ್ಯ. ವಸ್ತುಗಳು ಹಾಗೇನೆ. ಆದರೆ ನಾವು ಯಾವುದನ್ನಾದರೂ ಒಂದನ್ನು ಒಳ್ಳೆಯ ವಸ್ತು ಕೆಟ್ಟ ವಸ್ತು, ಇದು ಒಳ್ಳೆಯ ವಿಷಯ ಇದು ಕೆಟ್ಟ ವಿಷಯ, ಇವನು ಒಳ್ಳೆಯ ವ್ಯಕ್ತಿ ಇವನು ಕೆಟ್ಟ ವ್ಯಕ್ತಿ ಅಂತ ಹೇಳುವಾಗ ನಾವು ಅಲ್ಲಿ ಪ್ರತಿಶತ ಲೆಕ್ಕ ಹಾಕ್ತೇವೆ ಅಷ್ಟೇ. 100ಕ್ಕೆಷ್ಟು ಅಂತ. 100 ಅಂದರೆ 100 ಒಂದು ಸಂಖ್ಯೆ ಅಲ್ಲ. ಯಾವುದು ಹೆಚ್ಚಿದೆ ಅನ್ನೋದ್ರ ಮೇಲೆ ಇವನು ಒಳ್ಳೆಯವನು ಅಥವಾ ಯಾವುದು ಹೆಚ್ಚಿದೆ ಅನ್ನೋದ್ರ ಮೇಲೆ ಇವನು ಕೆಟ್ಟವನು ಅಂತ ನಾವು ನೋಡ್ತೀವಿ ಅಂತ. ಹಾಗಾಗಿ ನಮ್ಮ ರಾಮಾಯಣ ಮಹಾಭಾರತಗಳು ಎಲ್ಲ ವ್ಯಕ್ತಿಗಳ ಈ ಎರಡನ್ನೂ ಗುರುತಿಸಿಕೊಳ್ತಾ ಹೋಗ್ತವೆ. ಹಾಗೆ ನೋಡಿದಾಗ ದುರ್ಯೋಧನನಲ್ಲಿ ಎರಡು ಅಂಶಗಳು ನಮಗೆ ಕಾಣಿಸಿಗುತ್ತವೆ. ಒಂದು ಪರಿಣಾಮ ಅಂತ ಒಂದು ಏನಾಯಿತು ಮಹಾಭಾರತದಲ್ಲಿ, ಅದನ್ನು ಅನುಲಕ್ಷಿಸಿ ಹೇಳೋದಾದರೆ ಅವನು ಖಳನಾಯಕ ಅಂತ ಅವನನ್ನು ಕರಿಬೇಕಾಗತ್ತೆ. ಆದರೆ ಅವನ ಇಡೀ ಬದುಕು ಅಂತ ನೋಡಿದಾಗ ಅವನ ಎಲ್ಲ ಹೆಜ್ಜೆಗಳಲ್ಲೂ ಕ್ರೂರತೆಯೇ ಇತ್ತು, ಹಿಂಸೆಯೇ ಇತ್ತು, ಇನ್ನೊಬ್ಬರನ್ನು ಕೆಡಿಸಬೇಕು ಅಂತಲೇ ಇತ್ತು ಅನ್ನೋ ತರಹದ ಖಳನಾಯಕತ್ವ ಅಲ್ಲ. ನಾವಿವತ್ತು ಸೃಷ್ಟಿ ಮಾಡಿಕೊಳ್ಳುವ ಕಥೆ, ಕಾದಂಬರಿ ಅಥವಾ ದೃಶ್ಯ ಕಲಾ ಮಾಧ್ಯಮಗಳಲ್ಲೆಲ್ಲ ಸೃಷ್ಟಿಸಿಕೊಳ್ತೀವಿ. ಸಿನಿಮಾ ಇರಲಿ, ಧಾರಾವಾಹಿಗಳಿರಲಿ, ಇಲ್ಲೆಲ್ಲ ಸೃಷ್ಟಿಸಿಕೊಳ್ಳುವಾಗ ಒಬ್ಬ ದುಷ್ಟ ಅಂತ ಬಂದರೆ, ಖಳನಾಯಕ ಅಂತ ಬಂದರೆ ಒಂದು ಕಾಲದಲ್ಲಿ
ಅವನು ಸಂಪೂರ್ಣವಾಗಿ ಎಲ್ಲ ವಿಷಯಗಳಲ್ಲೂ ತಪ್ಪೇ ಮಾಡ್ತಾನೆ ಅವನು ಅಂತ ಹಾಗೆ ಹೋಗ್ತಾ ಇತ್ತು. ಇವತ್ತು ಸ್ವಲ್ಪ ಆಮೇಲೆ ಸ್ವಲ್ಪ ಬದಲಾಯಿತು. ಆಮೇಲೆ ಈ ಖಳನಾಯಕರನ್ನು ವೈಭವೀಕರಿಸೋದು ಅಂತ ಇನ್ನೊಂದು ಹುಟ್ಕೊಂಡ್ಬಿಡ್ತು ನಮ್ಮಲ್ಲಿ. ಆದರೆ ಅವತ್ತು ಈ ಥರದ್ದು ಏನೂ ಅಲ್ಲ, ಏನಿದೆಯೋ ಎಷ್ಟಿದೆಯೋ ಅದನ್ನು ಹೇಳ್ತೀನಿ ಅಂತ ಹೋಗುವಂಥದ್ದು ಅಂತ. ಹಾಗೆ ನೋಡಿದಾಗ ದುರ್ಯೋಧನನಲ್ಲಿ ಒಳಿತು ಕೆಡುಕು ಎರಡೂ ಕಾಣಸಿಗತ್ತೆ. ಓಕೆ, ಒಳಿತು ಕೆಡುಕು ಎರಡೂ ಕಾಣಸಿಗತ್ತೆ ಅನ್ನೋದನ್ನು ಎಲ್ಲಿ ಹೇಳಬೇಕಾಗಿದೆ ಅಂತ ಅಂದರೆ, ಎಲ್ಲರಿಗೂ ದುಷ್ಟ ಅಲ್ಲ ಅವನು ಅನ್ನೋದು ಮೊದಲನೇ ಅಂಶ. ಈಗ ದುಷ್ಟ ಅಂತನ್ನುವಾಗ ಸ್ತರಗಳನ್ನು ನಾವು ನಿರ್ಮಿಸಬೇಕಾಗತ್ತೆ. ತನ್ನ ಮನೆಗೆ ಅವನು ಸರಿ ಇದ್ದಾನೆ, ಆದರೆ ಊರಿನ ವಿಷಯದಲ್ಲಿ ಅವನು ದುಷ್ಟ ಅಂತ ಒಬ್ಬ ಇದ್ದಾನೆ. ತನ್ನವರಿಗಾಗಿ ಅವನು ಏನು ಬೇಕಿದ್ರೂ ಮಾಡಬಲ್ಲ, ತನ್ನವರನ್ನು ಚೆನ್ನಾಗಿ ನೋಡ್ಕೊಳ್ಳಬಲ್ಲ ಅನ್ನೋ ತರಹದು ಒಂದು. ಇಲ್ಲ, ತಾನು ತನ್ನವರು ಅನ್ನುವ ಅವನ ಇದು ಜಾಸ್ತಿ ಇದೆ, ಅದರ ವ್ಯಾಪ್ತಿ ಜಾಸ್ತಿ ಇದೆ. ಅದಕ್ಕಿಂತ ಹೊರಗಿನದ್ದಕ್ಕೆ ಅವನು ಕೆಟ್ಟವನು ಅಂತ ಅನಿಸ್ಕೊಳ್ತಾನೆ. ಹೀಗೆ ಅಂತ ಅಂದರೆ, ಈಗ ತನ್ನ ಊರಿನ ಬಗ್ಗೆ ಅವನಿಗೆ ಸರಿ ಇದೆ, ಬೇರೆ ಯಾರನ್ನೂ ಕಂಡ್ರಾಗಲ್ಲ. ತನ್ನ ದೇಶದ ಬಗ್ಗೆ ಅವನು ಏನು ಬೇಕಿದ್ರೂ ಮಾಡ್ತಾನೆ, ಉಳಿದವ್ರನ್ನ ಕಂಡ್ರಾಗಲ್ಲ. ಹೀಗೆ ಈ ದುಷ್ಟತೆಗೆ ಒಂದು ಸ್ತರಗಳು ಅಂತ ನಿರ್ಮಾಣ ಮಾಡಿಕೊಳ್ಳೇಬೇಕಾಗತ್ತೆ. ಆದರೆ ಇನ್ನೂ ಕೆಲವರು ಹೇಗೆ ಅಂತ ಅಂದರೆ, ತನಗಾಗಿ ಮಾತ್ರ ಅಂತ ವಿಪರೀತ ಸ್ವಾರ್ಥ ಇರುತ್ತಲ್ಲ, ಅತ್ಯಂತ ಸ್ವಕೇಂದ್ರಿತ ವ್ಯಕ್ತಿತ್ವ ಅಂತ ಇವತ್ತು ಕರಿತೀವಲ್ಲ, ಅವ್ರು ಹೇಗೆ ಅಂದರೆ ಅವರೆಲ್ಲರಿಗೂ ದುಷ್ಟರೇ. ಅವನು ಮನೆಯವನಿಗೂ ಕೆಟ್ಟವನೇ, ಪಕ್ಕದ ಮನೆಯವನಿಗೂ ಕೆಟ್ಟವನೇ, ಎದುರು ಮನೆಯವನಿಗೂ ಕೆಟ್ಟವನೇ, ಅವನಿಗೇನೂ ಇಲ್ಲ. ಅವನಿಗೆಲ್ಲವೂ ತನ್ನ ಉಪಭೋಗಕ್ಕಿದೆ ಅಂತ ನೋಡ್ತಾನಲ್ಲ. ಈ ಅತಿರೇಕದ ದುಷ್ಟತನ ಅಂತ ಒಂದಿದೆ. ಈ ಅತಿರೇಕದ ದುಷ್ಟತನ ಅಂತ ಒಂದಿದೆ. ಆ ದುಷ್ಟತನ ದುರ್ಯೋಧನನದ್ದಲ್ಲ, ಇದಲ್ಲ. ಯಾಕೆ, ಎಲ್ಲಿ ಕಾಣಿಸತ್ತೆ ಅಂತ ಅಂದರೆ, ಈಗ ಅವನ ತಮ್ಮಂದಿರಿದಾರಲ್ಲ, 99 ಜನ ತಮ್ಮಂದಿರಿದ್ದಾರೆ, ಒಬ್ಬಳು ತಂಗಿ ಇದ್ದಾರೆ. ಇವರು ಯಾರೂ ದುರ್ಯೋಧನನ ಕುರಿತು ಆಕ್ಷೇಪಿಸುವಂತೆ ದುರ್ಯೋಧನ ಏನೂ ನಡ್ಕೊಂಡಿಲ್ಲ. ಅವರೆಲ್ಲ ಹೇಗೆ ಯುಧಿಷ್ಠಿರನ ತಮ್ಮಂದಿರು ಯುಧಿಷ್ಠಿರನನ್ನು ಅನುಸರಿಸ್ತಾರೋ ಹಾಗೆ ದುರ್ಯೋಧನನ ತಮ್ಮಂದಿರು ದುರ್ಯೋಧನನನ್ನು ಅನುಸರಿಸ್ತಾರೆ. ಗೆಳೆತನ ಅಂತ ತಗೊಂಡ್ರೆ, ಈಗ ಪಾಂಡವರಿಗೆ ಬಾಂಧವ್ಯಕ್ಕಿಂತಲೂ ಹೆಚ್ಚಾಗಿ ಕೃಷ್ಣನ ಜೊತೆ ಗೆಳೆತನ ಇತ್ತು, ಇನ್ಯಾರ್ದೋ ಜೊತೆ ಗೆಳೆತನ ಇತ್ತಲ್ಲ, ತುಂಬ ಚೆನ್ನಾಗಿ ಮೈತ್ರಿಯನ್ನು ಕಾಪಾಡ್ಕೊಳ್ತಾ ಇದ್ರು ಅವರು. ದುರ್ಯೋಧನ ಕೂಡ ಮೈತ್ರಿಯನ್ನು ಚೆನ್ನಾಗಿ ಕಾಪಾಡ್ಕೋತಾ ಇದ್ದ. ಈಗ ಕರ್ಣ ಅಂತೆಲ್ಲ ಬಂದಾಗ ದುರ್ಯೋಧನನ ಗೆಳೆಯರು ಅವನಿಗಾಗಿ ಏನನ್ನೂ ಮಾಡುವಷ್ಟು ಅನ್ನೋ ತರಹದ ಗೆಳೆತನ ಇರ್ತಾ ಇತ್ತು, ಮತ್ತು ಅವನ ಗೆಳೆಯರ ಕೂಟದ ಜೊತೆಗಿರ್ತಾ ಇದ್ದ. ಈ ಅಂಶ ನೋಡಿದಾಗ ದುರ್ಯೋಧನನಲ್ಲಿ ಒಂದು ಒಳ್ಳೆಯ ಅಂಶ ಕಾಣಿಸುತ್ತೆ. ಇನ್ನು ಬಾಂಧವ್ಯವನ್ನು ಉಳಿಸ್ಕೊಳ್ಳೋದು ಅಂತ ನೋಡಿದಾಗ, ಈಗ ಪಾಂಡವರು ಹೇಗೆ ಈಗ ತನ್ನ ತಾಯಿಯ ಕಡೆಯವರನ್ನು, ತಮ್ಮ ಹೆಂಡತಿಯ ಮನೆಯ ಕಡೆಯವರನ್ನು, ಹೀಗೆ ಬಂಧುಗಳು ಅಂತ ಬರ್ತಾರಲ್ಲ, ಅವ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರೋ ಸಂಬಂಧವನ್ನು ಇವರು ಇಟ್ಕೊಂಡಿದ್ರು. ಅಂಥ ಸಂಬಂಧ ದುರ್ಯೋಧನನೂ ಇಟ್ಕೊಂಡಿದ್ದ. ಈಗ ಶಕುನಿ ಒಬ್ಬನೇ ಅಲ್ಲ, ಶಕುನಿಯ ತಮ್ಮಂದಿರು, ಶಕುನಿಯ ಮಕ್ಕಳು, ತಮ್ಮಂದಿರ ಮಕ್ಕಳು, ಇವರೆಲ್ಲ ಕೂಡ ಅಂದರೆ ಗಾಂಧಾರಿಯ ತವರಿನ ಅತಿ ದೊಡ್ಡ ಶಕ್ತಿ ದುರ್ಯೋಧನನಿಗೆ ಮೀಸಲಾಗಿತ್ತು. ಆ ತರಹದಲ್ಲಿ ಬಾಂಧವರು ಅವನ ಜೊತೆಗೆ ಇದ್ದರು. ಮತ್ತು ಈಗ ಭೀಷ್ಮ ದ್ರೋಣಾದಿಗಳಿದ್ರಲ್ಲ, ಕುಲ ವೃದ್ಧರು, ದ್ರೋಣರನ್ನು ಬಿಡೋಣ, ಭೀಷ್ಮಾದಿ ಕುಲ ಹಿರಿಯರು ಅಂತ ತಗೊಂಡ್ರೆ ಭೀಷ್ಮ, ಬಾಹ್ಲಿಕ, ಅವನ ಮಕ್ಕಳು ಸೋಮದತ್ತ, ಭೂರಿಶ್ರವಸ್ಸು, ಹೀಗೆ ಆ ಕುರುವಂಶೀಯರೆಲ್ಲ ಇದ್ರಲ್ಲ, ಅವರೆಲ್ಲ ದುರ್ಯೋಧನ ಇದನ್ನು ಮಾಡಿದ್ದು ತಪ್ಪು ಅಂತೆಲ್ಲ ಹೇಳ್ತಾ ಇದ್ರೆ ಹೊರತು ದುರ್ಯೋಧನನನ್ನು ನಖಶಿಖ ಅಂತ ಯಾರೂ ದ್ವೇಷ ಮಾಡ್ತಾ ಇರಲಿಲ್ಲ. ಅದರ ಅರ್ಥ ಅವನು ತನ್ನ ಮನೆತನದವರ ಜೊತೆಗೂ ಚೆನ್ನಾಗಿದ್ದ ಅಂತಲೇ ಅರ್ಥ ದುರ್ಯೋಧನ. ಮತ್ತು ಗುರು ಹಿರಿಯರು ಅಂತ ಬಂದಾಗ ದ್ರೋಣರಿರಲಿ, ಕೃಪರಿರಲಿ, ಇವರನ್ನೆಲ್ಲ ಅವನು ಅತ್ಯಂತ ಗೌರವಯುತವಾಗೇ ನೋಡಿದ್ದಾನೆ. ಅಥವಾ ವ್ಯಾಸರು, ಈಗ ಅವರು ಕುಲ ಹಿರಿಯರಾಗ್ತಾರಲ್ಲ, ಧೃತರಾಷ್ಟ್ರನ ಹುಟ್ಟಿಗೆ ಕಾರಣರಾಗಿರೋದ್ರಿಂದ ಅವರೆಲ್ಲರನ್ನು ಅವನೇನು ಅಗೌರವಿಸಿದ್ದು ಅಂತ ಇಲ್ಲ, ಅವ್ರ ಮಾತನ್ನು ಅಸಡ್ಡೆ ಮಾಡಿದ್ದಿದೆ, ಅವರು ಹೇಳಿದಾಗ ಎದ್ದೋಗಿದ್ದಿದೆ. ಆದರೆ ಅದೆಲ್ಲ ಹೆಂಗಿರ್ತಾ ಇತ್ತು ಅಂದರೆ, ಮನೇಲಿ ಒಬ್ಬ ಮಾತು ಕೇಳದ ಮಗ ಇರ್ತಾನೆ, ಅವನು ಒಳ್ಳೆ ಮಾತು ಕೇಳಲ್ಲ, ಹೇಳಿದಾಗ ಎದ್ದು ಹೋಗ್ತಾನೆ ಅಂತನ್ನೋದು ಅದೊಂಥರ ದ್ವೇಷ ಅಂತ ತಿರ್ಕೊಳ್ಳಲ್ಲ. ಸಿಟ್ಟು ಮಾಡ್ತಾ ಇರ್ತಾನೊಬ್ಬ, ತುಂಬ ಸಿಟ್ಟು ಮಾಡೋ ಒಬ್ಬನು ಇರ್ತಾನಲ್ಲ, ಅವನೇನು ಉಳಿದವ್ರನ್ನ ದ್ವೇಷಿಸ್ತಾ ಇರಲ್ಲ ಹಿರಿಯರನ್ನು. ಆ ಅವಿಧೇಯತೆ ಅನ್ನೋದು ಅವನ ಸ್ವಭಾವದಲ್ಲಿ ಬಂದಿರುತ್ತೆ, ಅದನ್ನು ಇವರು ಒಪ್ಪಿಕೊಂಡಿರ್ತಾರೆ. ಹಾಗೆ ಅವ್ರ ಜೊತೆಗೆ ಅಂಥ ಅವಿಧೇಯತೆ ತೋರಿದ್ರೂ ಕೂಡ ಅವರು ಯಾರದ ಜೊತೆಗೆ ಅವನಿಗೆ ವ್ಯಕ್ತಿಗತವಾದ ಇದಿರಲಿಲ್ಲ ಅವನಿಗೆ, ದುರ್ಯೋಧನನಿಗೆ. ಮತ್ತಿನ್ನು ಪ್ರಜೆಗಳು, ಈಗ ದುರ್ಯೋಧನನ ಪ್ರಜೆಗಳೇನು ಅವನ ಇದ್ದ ಕಾಲದಲ್ಲಿ ಅವನನ್ನು ಒಪ್ಪಿಕೊಂಡಿರಲಿಲ್ಲ ಅನ್ನೋದು ಅರ್ಥ ಆಗತ್ತೆ. ಅಂದರೆ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರು ಒಪ್ಪಿಕೊಂಡಿರಲಿಲ್ಲ ಪ್ರಜೆಗಳು, ಹಸ್ತಿನಾಪುರದ ಪ್ರಜೆಗಳು. ಆದರೆ ಆಡಳಿತದಲ್ಲಿ ಅವನೇನೋ ಆಗಿಬಿಡ್ತು. ಈಗ ಆಮೇಲೂ ಎಷ್ಟೋ ಕಾಲದಲ್ಲಿ ದುಷ್ಟರಾಜರುಗಳನ್ನು ನೋಡ್ತೀವಿ, ಕೆಟ್ಟ ಸರ್ಕಾರಗಳನ್ನು ನೋಡ್ತೀವಲ್ಲ ನಾವು, ದೇಶ ವಿದೇಶ, ಈ ಕಾಲ ಆ ಕಾಲ ಎಲ್ಲ ಕಾಲದಲ್ಲಿ. ಹಾಗೆ ದುರ್ಯೋಧನ ಒಬ್ಬ ದುಷ್ಟ ಆಡಳಿತಗಾರ ಅಂತ ಕರೆಸಿಕೊಳ್ಳುವಷ್ಟೇನೂ ಆಗಿರಲಿಲ್ಲ.
ಆದರೆ ಅಲ್ಲೂ ಕೂಡ ಪ್ರಜಾಪಾಲನೆ ಅಂತ ಬಂದಾಗ ಆದ್ಯತೆಯಲ್ಲಿ ತಾನಿರ್ತಾ ಇದ್ದ, ಮುಂದಿನದು ಪ್ರಜಾಪಾಲನೆ ಅಂತ ಆಗ್ತಾ ಇತ್ತು. ಅದೇ ಯುಧಿಷ್ಠಿರನಿಗೆ ಅಂತ ಬಂದಾಗ ಪ್ರಜಾಪಾಲನೆ ಮೇಲೆ ಹೋಗ್ತಾ ಇತ್ತು. ಈ ವ್ಯತ್ಯಾಸಗಳಿತ್ತು. ಹಾಗಂತ ದುಷ್ಟ ರಾಜ, ಪ್ರಜಾಪೀಡಕನಾದ ರಾಜ ಅಂತ ಕೂಡ ಕರೆಸಿಕೊಂಡಿರಲಿಲ್ಲ ಅಂತ. ಈ ಎಲ್ಲ ಅಂಶಗಳು ನೋಡಿದಾಗ ದುರ್ಯೋಧನನಲ್ಲೂ ಒಂದು ಒಳಿತಿನ ಅಂಶಗಳಿದ್ದುವು ಅನ್ನೋದು ಕಾಣಸಿಗತ್ತೆ. ಇದರ ಜೊತೆಗೆ ವಿದ್ಯೆ, ಈಗ ನಾವು ನೋಡುವಾಗ ಅದನ್ನು ನೋಡ್ತೀವಲ್ಲ, ಅತ್ಯುತ್ತಮವಾದ ವಿದ್ಯೆ ಗೊತ್ತಿತ್ತು ಅವನಿಗೆ, ಎಲ್ಲವನ್ನೂ ಓದಿದ್ದ, ವೇದಶಾಸ್ತ್ರಗಳನ್ನು ಓದಿದ್ದ, ಧನುರ್ವಿದ್ಯೆಯನ್ನು ಓದಿದ್ದ, ಲೋಕನೀತಿ ಗೊತ್ತಿತ್ತು, ಇವೆಲ್ಲವೂ ಇತ್ತು. ರಾಜತಾಂತ್ರಿಕತೆ ಅಂತ ತೆಗೆದುಕೊಂಡರೂ ಕೂಡ ಬೇರೆ ದೇಶಗಳ ಜೊತೆಗೆ ಹೇಗೆ ಸಂಬಂಧ ಇಟ್ಕೊಳ್ತೀವಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇವತ್ತು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಹೌದು ಹೌದು. ಸ್ವಲ್ಪ ಕಾಲದಿಂದ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅದೇನು, ಆದರೆ ಇವತ್ತು ಅದು ಎಷ್ಟು ಮುಖ್ಯವಾದದ್ದು ಅಂತ. ಅವನು ಒಪ್ಪಿ ಬಂದಿದ್ದಾನೋ, ಅನಿವಾರ್ಯಕ್ಕೆ ಬಂದಿದ್ದಾನೋ, ನಮ್ಮ ಜೊತೆ ನಿಲ್ತಾನೆ ಅಂತ ಇದೆಯಲ್ಲ ಒಂದು ದೇಶದ ಜೊತೆಗೆ, ಅದು ಬಹಳ ಮುಖ್ಯವಾಗಿ ಬಿಡತ್ತೆ ಅಂತ. ಅಂಥ ವಿಷಯ ತೆಗೆದುಕೊಂಡಾಗ ಕೂಡ ನಾವು ಕುರುಕ್ಷೇತ್ರ ಯುದ್ಧದ ಹೊತ್ತಿನಲ್ಲಿ 11 ಅಕ್ಷೌಹಿಣಿ ಸೇನೆಯನ್ನು ಅವನಿಗೆ ಸಂಗ್ರಹಿಸೋದಕ್ಕಾಯ್ತು ಅಂತ ಅನ್ನೋದಿದೆಯಲ್ಲ, ಅಲ್ಲಿ ತಂತ್ರವೂ ಕೆಲಸ ಮಾಡಿದೆ. ಓಕೆ, ತಂತ್ರ ಕೆಲಸ ಮಾಡಿದೆ. ಆದರೆ ಆ ತಂತ್ರ ಇತ್ತಲ್ಲ ಅವನಿಗೆ ಅಂತ ನೋಡಿದಾಗ ಅದೆಲ್ಲವೂ ಅವನ ಸಕಾರಾತ್ಮಕವಾದ ಅಂಶಗಳಲ್ಲಿ ಸೇರ್ಕೊಳ್ಳುತ್ತೆ. ಇನ್ನು ಸೌಂದರ್ಯ, ಅವನ ಒಂದು ಗತ್ತು, ಅವನು ಈಗ ತಾವು ಹೇಳಿದ್ರಲ್ಲ ನಾಟಕ ಇತ್ಯಾದಿಗಳಲ್ಲಿ ಅವನು ಇಷ್ಟ ಆಗ್ತಾನೆ ಅಂತ, ಅದಕ್ಕೆಲ್ಲ ಇಷ್ಟ ಆಗೋದಕ್ಕೆ ಬೇಕಾಗುವ ವ್ಯಕ್ತಿತ್ವ ಏನು ಅಂದರೆ ಅವನ ದರ್ಪ, ಆ ಹಠವನ್ನು ವ್ಯಕ್ತಪಡಿಸುವ ವಿಧಾನ, ನಾನೇ ಎಲ್ಲವನ್ನು ಆಳ್ತಾ ಇದ್ದಾನೆ ಅಂತ ತೋರಿಸಿಕೊಳ್ಳುವಿಕೆ, ಇಂತಹ ಹಲವು ಅಂಶಗಳಿವೆಯಲ್ಲ ಒಬ್ಬ ರಾಜನಿಗೆ ಬೇಕಾದದ್ದು, ಅವೆಲ್ಲವೂ ದುರ್ಯೋಧನನಲ್ಲಿ ಕಾಣಸಿಗತ್ತೆ. ಇಷ್ಟೂ ಅಂಶಗಳು ದುರ್ಯೋಧನನ ಸಕಾರಾತ್ಮಕವಾದ ಅಂಶಗಳು ಅಂತಲೇ ಹೇಳಬೇಕು. ಅಂದರೆ ಸಕಾರಾತ್ಮಕವಾದ ಅಂಶಗಳೇನು ಅಂದರೆ ಏನು ಅಂದರೆ ಒಬ್ಬ ನಾಯಕನಲ್ಲಿ ಇರಬೇಕಾದ ಅಂಶಗಳಿಷ್ಟು ದುರ್ಯೋಧನನಲ್ಲಿತ್ತು. ಆದರೂ ಖಳನಾಯಕನಾದ ಅನ್ನೋದು ಇನ್ನೊಂದು ಅಂಶ. ಅದು